ವಿವೇಕಾನಂದರು ಭಾಷಣವನ್ನು ಮಾಡಿಲ್ಲ. ಭಾಷಣದಲ್ಲಿ ತುಂಬಾ ಓಜಸ್ವಿಯಾಗಿರ್ತಕ್ಕಂಥ ಶಬ್ದಗಳಿದೆ, ಆದರೆ ಆ ಶಬ್ದಗಳಿಗೆ ತಕ್ಕಂತೆ ಬದುಕಿದ್ರು. ನಮ್ಮಲ್ಲಿ ಅನೇಕ ಪಂಡಿತರಿದ್ದಾರೆ. ಆ ಒಂದು ಶಬ್ದ ಸಂಕಲನ, ಶಬ್ದ ಸಮುಚ್ಚಯ ಯಾರನ್ನಾದ್ರೂ ಬೆರಗುಗೊಳಿಸುತ್ತೆ. ಆ ರೀತಿಯ ಅಪ್ರತಿಮ ಪಾಂಡಿತ್ಯ ಅವರಲ್ಲಿರುತ್ತೆ. ಆದರೆ ಅವರ ಮಾತುಗಳನ್ನು ಕೇಳಬೇಕು ಅಂತ ಅನ್ಸೋದಿಲ್ಲ. ಯಾಕೆ? ಪಾಂಡಿತ್ಯ ನಾಲಿಗೆಯಲ್ಲಿರುತ್ತೆ, ಹೃದಯದಲ್ಲಿರೋದಿಲ್ಲ, ಬದುಕಿನಲ್ಲಿ, ಧಾರಣೆಯಲ್ಲಿರೋದಿಲ್ಲ. ಯಾರ ಮಾತು ಕೇಳಬೇಕು ಅಂತ ಅನ್ಸತ್ತೆ, ಯಾರ ಮಾತನ್ನ ಕೇಳಿದ ನಂತರದಲ್ಲೂ ಪುನಃ 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 ನೆನಪಿರುತ್ತೆ. ಬಹುತೇಕ ಆ ಮಾತಿನ ಹಿಂದ್ಗಡೆ ಬದುಕಿದೆ ಅಂತ ಅರ್ಥ. ಆ ತರ ಮಾತಿನ ಹಿಂದ್ಗಡೆ ಬದುಕನ್ನ ಸಮರ್ಪಣೆ ಮಾಡಿರ್ತಕ್ಕಂಥವ್ರು ನಮ್ಮೆಲ್ಲರ ಮಹಾಪುರುಷರು. ಜಗತ್ತು ನಮಗೋಸ್ಕರ ಕಾಯ್ತಾ ಇದೆ. ಅದು ಅಮೆರಿಕ ಇರಲಿ, ಅದು ಯುರೋಪ್ ಇರಲಿ, ಜಪಾನ್ ಇರಲಿ, ಆಸ್ಟ್ರೇಲಿಯಾ ಇರಲಿ, ಎಲ್ಲ ಇರಲಿ, ಜಗತ್ತು ನಮಗೋಸ್ಕರ ಕಾಯ್ತಾ ಇದೆ, ಹಿಂದುತ್ವಕ್ಕೋಸ್ಕರ ಕಾಯ್ತಾ ಇದೆ. ಜಗತ್ತಿನ ಕಾಯುವಿಕೆಗೆ ನಾವು ಏನಾದ್ರೂ ಒಂದು ಕೊಡ್ಲೇಬೇಕು. ನಮ್ಮ ಕೈನಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೊಡಬೇಕಾದ್ರೆ ಆ ಯೋಗ್ಯತೆಯಿಂದ ಕೊಡಬೇಕು. ಕೊಡವನಿಗೂ ಯೋಗ್ಯತೆ ಬೇಕು, ತಗೊಳ್ಳೋವನಿಗೂ ಯೋಗ್ಯತೆ ಬೇಕು. ಜಗತ್ತು ಕಾಯ್ತಾ ಇದೆ. ಯಾರು ನಮ್ಮನ್ನ ಮೂಢನಂಬಿಕೆಗಳ ಕಂತೆ ಇದು ಅಂತ ಬೈದಿದ್ರು, ಯಾರಿಗೆ ಭಾರತೀಯರ ಹೆಸರನ್ನು ಹೇಳಲಿಕ್ಕೂ ಕೂಡ ನಾಚಿಕೆ ಆಗ್ತಾ ಇತ್ತು, ಭಾರತೀಯರನ್ನ ಇದೊಂದು ಮೂರ್ಖರ ಒಂದು ದೇಶ ಅಂತ ಕರೆದಿದ್ರು, ಅದೇ ದೇಶದ ಪ್ರಧಾನಿ ಇವತ್ತು ಭಾರತೀಯ ಆಗಿದ್ದಾನೆ. ಬಲವಂತವಾಗಿ ಮಾಡಿಸಿರ್ತಕ್ಕಂಥ ಮಾಘ ಸ್ನಾನ ಅದಲ್ಲ. ಅವರಿಗೆ ಬಾಕಿ ಯಾರೂ ಸಿಗಲಿಲ್ಲ. ಇವರನ್ನೇನೆ ಅನಿವಾರ್ಯವಾಗಿ ಒಪ್ಕೊಳ್ಳೋ ಸ್ಥಿತಿಗೆ ಬಂತು. ಭಾರತ ಅಂತಂದ್ರೆ ಹೀಗೇನೆ. ಜಗತ್ತಿನಲ್ಲಿ ಎಲ್ಲವೂ ಹೋದ ನಂತರದಲ್ಲಿ ಅನಿವಾರ್ಯವಾಗಿ ಒಪ್ಕೊಳ್ಳಲೇಬೇಕಾಗಿರತಕ್ಕಂಥ ಒಂದು ಅದಮ್ಯ ಸತ್ಯ ಇದ್ರೆ ಅದು ಭಾರತ, ಭಾರತೀಯತೆ, ಹಿಂದುತ್ವ. ಎಲ್ಲದರ ಭ್ರಮೆ ಬಗೆಹರಿಬೇಕು. ಅಷ್ಟರ ನಂತರದಲ್ಲಿ ಕೊನೆಗೂ ಕೂಡ ಒಪ್ಕೊಳ್ಳಲೇಬೇಕಾಗಿರತಕ್ಕಂಥ ಒಂದು ಅಮೋಘ ಸತ್ಯ ಇದ್ರೆ ಅದು ಹಿಂದುತ್ವ, ಅದು ಭಾರತೀಯತೆ, ಅದು ಭಾರತ. ಜಗತ್ತು ಒಪ್ಕೊಳ್ತಾ ಇದೆ. ಲ್ಯಾಟಿನ್ ಅಮೆರಿಕಾದಂತಹ ದೇಶಗಳಲ್ಲಿ ನಮ್ಮ ಭಾರತೀಯರು ಪ್ರಧಾನಮಂತ್ರಿಗಳಾಗಿದ್ದಾರೆ. ಬ್ರಿಟಿಷ್ನಲ್ಲಿ ಭಾರತದ ಪ್ರಧಾನಮಂತ್ರಿ ಆಗಿದ್ದಾರೆ. ಅಮೆರಿಕಾದಲ್ಲಿ ಅವ್ರ ಕೈನಲ್ಲಿಲ್ಲ. ಅಮೆರಿಕ ಇವತ್ತಲ್ಲ ನಾಳೆ ನಾವೇನೆ. ರಷ್ಯಾ ಉಕ್ರೇನ್ ಜಗಳ ನಡೆದ್ರೆ ಅದನ್ನ ತಣಿಸ್ಲಿಕ್ಕೆ ಭಾರತವೇ ಬರಬೇಕು. ಜಗತ್ತಿನ ದೊಡ್ಡಣ್ಣನ ಹತ್ರ ಆಗ್ತಾ ಇಲ್ಲ. ಹಿಂದ್ಗಡೆಯಿಂದ ಎಷ್ಟೇ ಶಕ್ತಿ ತುಂಬಿದ್ರು ಕೂಡ ರಷ್ಯಾವನ್ನು ಅಲುಗಾಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಏನನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೂ ಭಾರತ ಬೇಕು. ಜಗತ್ತು ಒಪ್ಕೊಂಡ್ಬಿಟ್ಟಿದೆ. ಮುಂದಿನ ದಿವಸದಲ್ಲಿ ಇದೊಂದು ಆರ್ಥಿಕ ದೈತ್ಯ ಅನ್ನೋದನ್ನ ಜಗತ್ತು ಇವತ್ತೇ ಒಪ್ಕೊಂಡ್ಬಿಟ್ಟಿದೆ. ನಾವು ಘೋಷಣೆ ಮಾಡಬೇಕಾಗಿಲ್ಲ, ಜಗತ್ತಿಗೆ ಗೊತ್ತಿದೆ. ವೈಚಾರಿಕತೆ, ಬುದ್ಧಿಮತ್ತೆ, ಒಂದು ಬದುಕಿನ ಆದರ್ಶ ಇದು ಇದ್ರೆ ಈ ಮಣ್ಣಿನಲ್ಲಿ ಮಾತ್ರ. ಇದನ್ನು ಜಗತ್ತು ಗುರುತಿಸಿದೆ. ಆದರೆ ಅದಕ್ಕೆ ತಕ್ಕಂತೆ ನಾವು ಎದ್ನಿತ್ಕೋಬೇಕಲ್ಲ. ಅದಿಲ್ಲ ಅಂತಂದ್ರೆ ನಗೆಪಾಟ್ಲಿಗೆ ಈಡಾಗ್ತೀವಿ ನಾವು. 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ, ತುಂಗೆ ಇದ್ದರೆ, ವರ ಹಿಮಾಲಯವಿದ್ದರೆ, ವೇದವಿದ್ದರೆ, ಶಾಸ್ತ್ರವಿದ್ದರೆ, ಸ್ಮೃತಿ ಪುರಾಣಗಳಿದ್ದರೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ಜಗತ್ತು ಇವತ್ತು ನಮ್ಮನ್ನ ನಿರೀಕ್ಷೆ ಮಾಡ್ತಾ ಇದೆ. ಅದಕ್ಕೆ ತಕ್ಕಂತೆ ಬೆಳೆದು ನಿಲ್ಲಬೇಕು. ತ್ರಿವಿಕ್ರಮನಾಗಿ ನಿಲ್ಲಬೇಕು. ಇದು ಜಗತ್ತಿನ ಅಪೇಕ್ಷೆ.